ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ವಾರದ ವಿಜಯ ವಿಷಯದಲ್ಲಿ ದಿನಾಂಕ 23/8/2026ರಿಂದ ದಿನಾಂಕ 29/8/2026ರವರೆಗೆ ಒಂದು ವಾರದಲ್ಲಿ ಬರುವಂತಹ ದಿನಾಂಕಗಳು ನಿಮ್ಮ ನಕ್ಷತ್ರಗಳಿಗೆ ಯಾವ ದಿನಾಂಕಗಳಂದು ಶುಭ, ನೆಮ್ಮದಿ, ವಿಜಯದ ಫಲವನ್ನು ನೀಡುತ್ತವೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಆತ್ಮಾರ್ಥವಾಗಿ ಭಕ್ತಿ ಪ್ರೇಮದಿಂದ ವಿಶ್ವಶಕ್ತಿಯಲ್ಲಿ ವಿಜಯವನ್ನು ಆಹ್ವಾನಿಸುತ್ತಾ, ಆ ವಿಜಯವು ಕೆಲವರಿಗೆ ನನ್ನಿಂದ ಹಂಚಿಕೆ ಆಗಬಹುದು. ಈಶ್ವರಾನುಗ್ರಹ. ಎಲ್ಲರೂ ಆತ್ಮವನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಾ ಉತ್ತಮ ಕರ್ಮಗಳ ಬಂಧನದೊಂದಿಗೆ ವಿಜಯಕ್ಕಾಗಿ ನೀವು ಈ ವಾರದಲ್ಲಿ ಯಾವ ವಿಷಯಗಳ ಬಗ್ಗೆ ನೀವು ಮಾತಾಡಬೇಕು, ಯಾವ ವಿಷಯಗಳನ್ನು ಕ್ಲಿಯರ್ ಮಾಡಿಕೊಳ್ಬೇಕು, ಯಾವ ಸಂಬಂಧಗಳನ್ನು ಜೋಡಣೆ ಮಾಡಿಕೊಳ್ಬೇಕು, ಯಾವ ಉದ್ಯೋಗವನ್ನು ಆರಂಭಿಸಬೇಕು, ಉದ್ಯೋಗದಲ್ಲಿ ಸ್ಥಾನ ಮಾನ ಗೌರವಕ್ಕಾಗಿ ಪ್ರಯತ್ನಿಸಬೇಕು, ಯಾವ ಎಕ್ಸಾಮಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೊಳ್ಬೇಕು, ಯಾವ ಶುಭ ಕಾರ್ಯಗಳ ಬಗ್ಗೆ ಯಾವ ದಿನ ಚಿಂತಿಸಬೇಕು, ಕುಟುಂಬಗಳ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸಿಕೊಳ್ಬೇಕು, ಎಲ್ಲ ರೀತಿಯ ಅನುಕೂಲ ಆಗುವಂತಹ ವಿಷಯಗಳಿಗೆ ನೀವು ಸ್ಪಷ್ಟವಾದಂತಹ ಮಾಹಿತಿಗಳೊಂದಿಗೆ ಸ್ಪಷ್ಟವಾದ ಸಂದೇಶವನ್ನು ವಿಶ್ವಶಕ್ತಿಗೆ ನಿಮ್ಮ ಭಾವನೆಗಳ ಮೂಲಕ, ನಿಮ್ಮ ಮನಸ್ಸಿನ ಮೂಲಕ ಸ್ಟ್ರಾಂಗ್ ಆಗಿ ಸಂದೇಶವನ್ನು ಕಳಿಸುತ್ತಾ ನಿತ್ಯ ನಿರಂತರವಾಗಿ ಪ್ರಯತ್ನವನ್ನು ಪಡೋದ್ರಿಂದ ಆ ವಿಷಯದಲ್ಲಿ ನೀವು ಸುಲಭವಾಗಿ ಸಕ್ಸಸ್ಸನ್ನು ಪಡೆದುಕೊಳ್ಳಬಹುದು. ಪ್ರಯತ್ನವು ನಿಮ್ಮದೇ ಆಗಿರುತ್ತೆ. ಇನ್ನು ನಿಮಗೆ ಯಾವ ಕಾಲವೇ ನಡೀತಾ ಇರಲಿ, ಅಂದರೆ ಶುಭ ಗ್ರಹ ಭುಕ್ತಿ ಕಾಲವೇ ನಡೀತಾ ಇರಲಿ, ಅಶುಭ ಗ್ರಹ ಭುಕ್ತಿ ಕಾಲವೇ ನಡೀತಾ ಇರಲಿ, ಕೆಟ್ಟ ಕಾಲದಲ್ಲಿಯೂ ನಿಮಗೆ ವಿಜಯವನ್ನು ಈ ನಕ್ಷತ್ರಗಳು ತಂದುಕೊಡುತ್ತವೆ. ಮತ್ತು ನಿಮಗೆ ಶನಿ ಭುಕ್ತಿ ಕಾಲ, ರಾಹು ಭುಕ್ತಿ ಕಾಲ, ಶುಕ್ರ ಭುಕ್ತಿ ಕಾಲ, ಬುಧ ಭುಕ್ತಿ ಕಾಲವು ನಡೀತಾ ಇದ್ದರೆ ನೀವು ನಿತ್ಯ ಕೆಲಸ ಕಾರ್ಯಗಳಿಗೆ ಹಸಿರು, ನೀಲಿ, ಬಿಳಿ ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡಿ ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ ಕೆಲಸ ಕಾರ್ಯಗಳಿಗೆ ಹೋಗಬೇಕಾಗತ್ತೆ. ಮತ್ತು ನಿಮಗೆ ಗುರು ಭುಕ್ತಿ ಕಾಲ, ಕುಜ ಭುಕ್ತಿ ಕಾಲ, ಸೂರ್ಯ ಭುಕ್ತಿ ಕಾಲಗಳು ನಡೀತಾ ಇದ್ದರೆ ನೀವು ಕೆಂಪು ಬಣ್ಣ, ಅರಿಶಿನ ಬಣ್ಣ, ಡಾರ್ಕ್ ಪಿಂಕ್, ಕೇಸರಿ ಬಣ್ಣ ಈ ಬಣ್ಣಗಳನ್ನು ಧಾರಣೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗೋದ್ರಿಂದ ಸುಲಭವಾಗಿ ಸಕ್ಸಸ್ಸನ್ನು ಪಡೆದುಕೊಳ್ಬಹುದು. ಕೇತು ಭುಕ್ತಿ ಕಾಲ, ಚಂದ್ರ ಭುಕ್ತಿ ಕಾಲಗಳಲ್ಲಿ ಸಾಮಾನ್ಯವಾಗಿ ಮನಸ್ಸು ಚಂಚಲಗೊಳ್ಳುತ್ತೆ. ನಿಮ್ಮ ಬುದ್ಧಿ ಇಚ್ಛಾಶಕ್ತಿಯಲ್ಲಿ ಬದಲಾವಣೆಗಳಾಗುತ್ತೆ. ಹಾಗಾಗಿ ಧ್ಯಾನವನ್ನು ಮಾಡಿ ಪ್ರತಿನಿತ್ಯಲೂ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿಕೊಂಡು ನಿಮ್ಮ ಕೆಲಸ ಕಾರ್ಯಗಳಿಗೆ ನೀವು ಹೋಗೋದ್ರಿಂದ ನಿಮ್ಮ ಮನಸ್ಸು ಸ್ಪಷ್ಟವಾಗಿರುತ್ತೆ. ಈ ಎಲ್ಲ ವಿಷಯಗಳೊಂದಿಗೆ ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡು ನಿಮ್ಮ ಕೆಲಸಗಳಿಗಾಗಿ ಪ್ರಯತ್ನವನ್ನು ಮಾಡಿ. ಕಳೆದ ವಾರದ ವಿಡಿಯೋದಲ್ಲಿ ರಂಗರಾಜು ಅನ್ನುವಂತಹ ಒಬ್ಬ ವ್ಯಕ್ತಿ ಕಮೆಂಟ್ ಮಾಡಿರ್ತೀರ. ಗ್ರಹಗಳಲ್ಲಿ ಚಂದ್ರಗ್ರಹ ಗೋಚಾರದಲ್ಲಿ ಸಂಚರಿಸುವಾಗ ಯಾವ ರೀತಿ ಫಲವನ್ನು ನೀಡ್ತಾರೆ. ಚಂದ್ರಗ್ರಹ ದಿನದಲ್ಲಿ ನಕ್ಷತ್ರಗಳನ್ನು ಬದಲಾಯಿಸ್ತಾರೆ. ಒಂದೊಂದು ನಕ್ಷತ್ರದಲ್ಲಿ ಸಂಚರಿಸುವಾಗಲೂ ಒಂದೊಂದು ರೀತಿಯ ಫಲವನ್ನು ನೀಡ್ತಾರೆ. ಚಂದ್ರಗ್ರಹದ ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಬೇಕು ಅಂದರೆ ಕಾಲ ಹೆಚ್ಚಾಗುತ್ತೆ. ಈ ವಿಡಿಯೋದಲ್ಲಿ ಅಷ್ಟೆಲ್ಲ ವಿಷಯಗಳನ್ನು ನನಗೆ ತಿಳಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಮುಂದೆ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ವಿಷಯಗಳನ್ನು ತಿಳಿಸ್ತಾ ಹೋಗ್ತೇನೆ, ನೀವು ಅರ್ಥ ಮಾಡಿಕೊಳ್ಬಹುದು. ಚಂದ್ರಗ್ರಹ ಸ್ಥಾನ
ಅಂದರೆ ಯಾವ ಸ್ಥಾನದಲ್ಲಿ ಸಂಚರಿಸ್ತಾರೆ, ನಿಮ್ಮ ರಾಶಿಯಿಂದ ಯಾವ ಸ್ಥಾನದಲ್ಲಿ ಸಂಚರಿಸ್ತಾರೆ ಅದು ಮುಖ್ಯವಾಗುತ್ತೆ. ಚಂದ್ರಗ್ರಹ ಯಾವ ರಾಶಿಯಲ್ಲಿ ಸಂಚರಿಸ್ತಾರೆ, ತತ್ವ, ಸ್ವಭಾವ, ಗುಣ ಆಧಾರಿತವಾಗಿ ಚಂದ್ರಗ್ರಹ ಯಾವ ರಾಶಿಯಲ್ಲಿ ಸಂಚರಿಸ್ತಾರೆ ಅದರಂತೆ ಫಲಗಳನ್ನು ನೀಡುತ್ತಾರೆ. ಮತ್ತು ಯಾವ ನಕ್ಷತ್ರದಲ್ಲಿ ಸಂಚರಿಸ್ತಾರೆ, ನಕ್ಷತ್ರ ಪಾಪಗ್ರಹದ, ಶುಭಗ್ರಹದ, ಸೌಮ್ಯಗ್ರಹದ, ಕ್ರೂರಗ್ರಹದ, ಹಾಗೆ ಮಿತ್ರಗ್ರಹದ, ಶತ್ರುಗ್ರಹದ, ಇದೆಲ್ಲವನ್ನು ಆಧಾರವಾಗಿಟ್ಟುಕೊಂಡು ನಾವು ಇಲ್ಲಿ ಫಲಗಳನ್ನು ತಿಳಿಬೇಕಾಗುತ್ತೆ. ಮತ್ತು ಚಂದ್ರಗ್ರಹ ತಾರಾಬಲದಲ್ಲಿ, ನಿತ್ಯದ ತಾರಾಬಲದಲ್ಲಿ ಯಾವ ತಾರಾಬಲದಲ್ಲಿ ಸಂಚರಿಸ್ತಾರೆ ಅದರಂತೆಯೂ ಫಲವನ್ನು ನೀಡ್ತಾರೆ. ಅಂದರೆ ನಿಮ್ಮ ನಕ್ಷತ್ರ ನಿಮಗೆ ಜನ್ಮ ತಾರಾಬಲ ಆಗುತ್ತೆ. ನಿಮ್ಮ ನಕ್ಷತ್ರದಿಂದ 2ನೇ ತಾರ ಸಂಪತ್ತಾರಾಬಲ ಆಗುತ್ತೆ, 3ನೇ ನಕ್ಷತ್ರ ವಿಪತ್ತಾರಾಬಲ ಆಗುತ್ತೆ, 4ನೇ ನಕ್ಷತ್ರ ಕ್ಷೇಮ ತಾರಾಬಲ ಆಗುತ್ತೆ, 5ನೇ ನಕ್ಷತ್ರ ಪ್ರತ್ಯರ ತಾರಾಬಲ ಆಗುತ್ತೆ, 6ನೇ ನಕ್ಷತ್ರ ಸಾಧನ ತಾರಾಬಲ ಆಗುತ್ತೆ, 7ನೇ ನಕ್ಷತ್ರ ವದ ತಾರಾಬಲ ಆಗುತ್ತೆ, 8ನೇ ನಕ್ಷತ್ರ ಮಿತ್ರ ತಾರಾಬಲ, 9ನೇ ನಕ್ಷತ್ರ ಪರಮ ಮಿತ್ರ ತಾರಾಬಲ. ಈ 9 ತಾರಾಬಲದಲ್ಲಿ ಸಂಚರಿಸುವಾಗಲೂ ಬೇರೆ ಬೇರೆಯದ್ದೇ ಆದಂತಹ ಫಲವನ್ನು ಚಂದ್ರಗ್ರಹ ನೀಡ್ತಾರೆ. ಅಂದರೆ ಉದಾಹರಣೆ, ನಿಮ್ಮದು ಅಶ್ವಿನಿ ನಕ್ಷತ್ರ ಆಗಿದ್ದರೆ ಅಶ್ವಿನಿ ನಕ್ಷತ್ರದಲ್ಲಿಯೇ ಸಂಚರಿಸುವಾಗ ನಿಮಗೆ ಶುಭ ಫಲವನ್ನು ನೀಡೋದಿಲ್ಲ. ಅಂದರೆ ಜನ್ಮ ತಾರಾಬಲದಲ್ಲಿ ಸಂಚರಿಸುವಾಗ ಶುಭ ಫಲವನ್ನು ನೀಡೋದಿಲ್ಲ. ಆಗಮದಲ್ಲಿಯೂ ಯಾವುದೇ ಶುಭ ಕಾರ್ಯಗಳಿಗೆ ಜನ್ಮ ತಾರವನ್ನು ಹೆಚ್ಚಾಗಿ ತಿಳಿಸಿಲ್ಲ. ಬದಲಾಗಿ ಶಾಸ್ತ್ರ ಪುರಾಣಗಳಲ್ಲಿ ಏನಾದರೂ ಆಗಮದಲ್ಲಿ ಶಾಂತಿ ಹೋಮಗಳನ್ನು ಮಾಡಬೇಕು ಅಂದಾಗ ಜನ್ಮ ತಾರದಲ್ಲಿ ಮಾಡೋದನ್ನು ತಿಳಿಸಲಾಗಿದೆ. ಆದರೆ ಶುಭ ಕಾರ್ಯಗಳು, ಶುಭ ಆರಂಭಗಳನ್ನು ಜನ್ಮ ತಾರಾಬಲದಲ್ಲಿ ಮಾಡೋದನ್ನು ತಿಳಿಸಲಾಗಿಲ್ಲ. ಆದರೆ ಜನ್ಮ ತಾರಾಬಲ ಯಾವ ಫಲವನ್ನು ನೀಡುತ್ತೆ ಅಂದರೆ, ನಿಮಗೆ ದೇಹ ಆಲಸ್ಯ ಆಗುವಂತೆ, ಸುಸ್ತು ಆಗುವಂತೆ, ಆ ದಿನದ ಕೆಲಸ ಕಾರ್ಯಗಳು ಕಷ್ಟ ಆಗುವಂತೆ ಫಲಗಳಿರುತ್ತೆ. ಜನ್ಮ ತಾರಾಬಲ ಅಂದರೆ ಜನ್ಮತಾರ ಅಶ್ವಿನಿ ನಕ್ಷತ್ರ ನಿಮ್ಮದಾಗಿದ್ದರೆ ಜನ್ಮ ನಕ್ಷತ್ರ, ಈ ಅಶ್ವಿನಿ ನಕ್ಷತ್ರಕ್ಕೆ ಕೇತುಗ್ರಹ ಅಧಿಪತಿ ಆಗ್ತಾರೆ. ಕೇತುಗ್ರಹ ಯಾವ್ಯಾವ ನಕ್ಷತ್ರಗಳನ್ನು ಅಧಿಪತ್ಯ ಹೊಂದಿದ್ದಾರೆ ಆ ನಕ್ಷತ್ರವೆಲ್ಲವೂ ನಿಮಗೆ ಜನ್ಮತಾರ ಬಲವೇ ಆಗುತ್ತೆ. ಅಂದರೆ ಅಶ್ವಿನಿ ನಕ್ಷತ್ರದವರಿಗೆ ಮಕ ನಕ್ಷತ್ರ ಮತ್ತು ಮೂಲ ನಕ್ಷತ್ರ, ಈ 3 ನಕ್ಷತ್ರಗಳು ಜನ್ಮತಾರ ಆಗುತ್ತೆ. ಹಾಗಾಗಿ ಈ 3 ನಕ್ಷತ್ರಗಳಲ್ಲಿ ಸಂಚರಿಸುವಾಗಲೂ ಚಂದ್ರಗ್ರಹ ಶುಭ ಫಲವನ್ನು ನೀಡೋದಿಲ್ಲ. ಮತ್ತು ಚಂದ್ರಗ್ರಹಕ್ಕೆ ಅಶ್ವಿನಿ ನಕ್ಷತ್ರ ಮಿತ್ರಗ್ರಹದ ನಕ್ಷತ್ರವೂ ಅಲ್ಲ, ಶುಭ ಗ್ರಹದ ನಕ್ಷತ್ರವೂ ಅಲ್ಲ. ಹಾಗಾಗಿ ಇಲ್ಲಿ ಚಂದ್ರಗ್ರಹ ಅಶುಭ ಫಲವನ್ನು ನೀಡ್ತಾರೆ. ಇದು ಜನ್ಮತಾರ ವಿಷಯ ಆಯಿತು. ಖಗೋಳ ಆಧಾರಿತವಾಗಿಯೇ ಈ ಎಲ್ಲ ವಿಷಯಗಳ ಬಗ್ಗೆ ನಾನು ಫಲಗಳನ್ನು ತಿಳಿಸ್ತಾ ಇರುವಂಥದ್ದು. ಆದರೆ ಇರುವ ಫಲಗಳಲ್ಲಿಯೂ ವಿವರವಾಗಿ ತಿಳಿಸಲು ನನಗೆ ಸಾಧ್ಯವಾಗುವುದಿಲ್ಲ. ಯಾಕೆ ಸಾಧ್ಯವಾಗುವುದಿಲ್ಲ ಅಂದರೆ, ಈಗಿನ ಒಂದು ಕಾಲದ ಜನರಿಗೆ ಮಾಹಿತಿಗಳನ್ನು ಹೆಚ್ಚಾಗಿ ಕೊಡೋದ್ರಿಂದ ಅವರಿಗೆ ಅದು ಇಷ್ಟ ಆಗೋದಿಲ್ಲ. ಅಂದರೆ ಅವರಿಗೆ ಶೀಘ್ರವಾಗಿ ವಿಷಯಗಳು ತಿಳಿಬೇಕು. ರೀಲ್ಸಲ್ಲಿ ಹೇಗೆ ವಿಷಯಗಳು ತಿಳಿಸ್ತಾರೆ ಹಾಗೆ ತಿಳಿಬೇಕು. ಹಾಗಾಗಿ ಹೆಚ್ಚಿನ ವಿಷಯಗಳನ್ನು ನಾನು ಇಲ್ಲಿ ತಿಳಿಸೋದಿಲ್ಲ. ಬಹಳ ಕೆಲವು ವಿಷಯಗಳನ್ನಷ್ಟೇ ನಾನು ತಿಳಿಸ್ತಾ ಇದ್ದೇನೆ. ಇದಕ್ಕೆ ಕಾರಣ ಏನು ಅಂದರೆ ಜನರೇ. ನನ್ನಿಂದ ಇಂಥ ವಿಡಿಯೋಗಳು ನಿಮಗೆ ವಿಭಿನ್ನವಾಗಿ ಬರಬೇಕು ಅಂದ್ರೂ ಇದಕ್ಕೆ ಕಾರಣ ವಿಶೇಷವಾದಂತಹ ಜನರೇ ಆಗಿದ್ದಾರೆ. ಕೆಲವರು, ಅದರಲ್ಲಿ ವಿಶೇಷವಾಗಿ ಕೆಲವರು ಮಾತ್ರ, ಎಲ್ಲರೂ ವಿಶೇಷವಾಗಿರಲು ಸಾಧ್ಯವಿಲ್ಲ. ನಾನು ಈ ರೀತಿ ವಿಡಿಯೋ ಮಾಡಬೇಕು ಅಂತ, ವಿಭಿನ್ನವಾದಂತಹ ಒಂದು ಸಲಹೆಗಳು ಬೇಕು ಅಂತ ಬೆಂಗಳೂರಿನ ಮಂಜುನಾಥ್ ಅನ್ನುವಂತಹ ಜೈನ ಕುಟುಂಬದ ವ್ಯಕ್ತಿಯೊಬ್ಬರು ನನಗೆ ಸುಮಾರು 1-1.5 ವರ್ಷಗಳ ಹಿಂದೆಯೇ ಕೇಳಿಕೊಂಡಿದ್ದರು. ಹಾಗಾಗಿ ನಕ್ಷತ್ರ ಬಲ ಅನ್ನುವಂಥ ವಿಡಿಯೋ ಡೈಲಿ ಅಪ್ಲೋಡ್ ಆಗ್ತಾ ಇತ್ತು. ಆದರೆ
ಅದರ ಬಗ್ಗೆ ಕೆಲವು ವಿಭಿನ್ನವಾದಂತಹ ಆಲೋಚನೆಗಳು ಇದ್ದದ್ರಿಂದ ಜನರಿಗೆ ಭಯ ಆತಂಕಗಳು ಸೃಷ್ಟಿ ಆಗಬಾರ್ದು ಅನ್ನುವ ಕಾರಣದಿಂದ ನಾನು ಕೇವಲ ಇಲ್ಲಿ ನಿಮಗೆ ಶುಭ ದಿನಾಂಕಗಳನ್ನು ಮಾತ್ರ ತಿಳಿಸುವಂತಹ ವಾರದ ವಿಜಯ ಅನ್ನುವಂತಹ ವಿಡಿಯೋವನ್ನು ವಾರದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇದೆಲ್ಲವೂ ಖಗೋಳ ಆಧಾರಿತವಾಗಿಯೇ ನಾನು ತಿಳಿಸ್ತಾ ಇರುವಂಥದ್ದು. ಸ್ಪಷ್ಟತೆಯೂ ಇದೆ, ಆಧಾರವೂ ಇದೆ. ಇಲ್ಲಿ ಯಾವುದೇ ಒಂದು ಅಸ್ಪಷ್ಟತೆ ಅನ್ನೋದು ಇಲ್ಲ. ಈ ಒಂದು ವಾರದಲ್ಲಿ ಗ್ರಹಗಳ ಸಂಚಾರದಲ್ಲಿ ಕಳೆದ ವಾರದಲ್ಲಿ ಗ್ರಹಗಳು ಎಲ್ಲೆಲ್ಲಿ ಸಂಚರಿಸ್ತಾ ಇದ್ದರೂ ಅದೇ ರಾಶಿಗಳಲ್ಲಿ ಗ್ರಹಗಳ ಸಂಚಾರ ಆಗ್ತಾ ಇದೆ. ಮೇಷರಾಶಿಯವರಿಗೆ ಮೇಷ ರಾಶ್ಯಾಧಿಪತಿಯಾದಂತಹ ಕುಜಗ್ರಹ ತೃತೀಯ ಸ್ಥಾನದಲ್ಲಿ ರಾಹು ನಕ್ಷತ್ರವಾದಂತಹ ಆರಿದ್ರಾ ನಕ್ಷತ್ರದಲ್ಲಿ ಸಂಚಾರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಇಷ್ಟ ಇಲ್ಲದಂತೆ ನಾನಾ ರೀತಿಯ ಆಲೋಚನೆಗಳನ್ನು ಮಾಡುವಂತೆ ದ್ವಂದ್ವಕ್ಕೆ ಒಳಗಾಗುವಂತೆ ಆಗ್ತಾ ಇರುತ್ತೆ. ಆದರೆ ದೃಢ ಸಂಕಲ್ಪ ಇರಬೇಕಾಗುತ್ತೆ, ಏಕಾಗ್ರತೆ ಇರಬೇಕಾಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನವನ್ನು ಮಾಡಿ ಮುಖ್ಯ ಕೆಲಸ ಕಾರ್ಯಗಳನ್ನು ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಮಾಡೋದರಿಂದ ಸುಲಭವಾಗಿ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ. ಅಶ್ವಿನಿ ನಕ್ಷತ್ರದವರಿಗೆ 24ನೇ ದಿನಾಂಕ ಸೋಮವಾರ ಸಂಪತ್ತಾರಾ ಬಲದಲ್ಲಿ ಚಂದ್ರ ಸಂಚಾರ ಆಗುವಾಗ ಒಳ್ಳೆ ಫಲವನ್ನು ನೀಡ್ತಾರೆ. ಹಾಗಾಗಿ ಸೋಮವಾರ ನಿಮ್ಮ ಕೆಲಸ ಕಾರ್ಯಗಳನ್ನು ಹೆಚ್ಚಾಗಿ ಕಂಪ್ಲೀಟ್ ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. 26ನೇ ದಿನಾಂಕ ಬುಧವಾರ ತಕ್ಕ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ. 28ನೇ ದಿನಾಂಕ ಶುಕ್ರವಾರ ಪೌರ್ಣಮಿ ಇರುತ್ತೆ. ಆದರೂ ಸಾಧನ ತಾರಾಬಲದಲ್ಲಿ ಚಂದ್ರಗ್ರಹ ಸಂಚಾರ ಮಾಡೋದ್ರಿಂದ ದಿನನಿತ್ಯದ ಯಾವ ಕೆಲಸ ಕಾರ್ಯಗಳಿರುತ್ತೆ, ಯಾವ ಕೆಲಸವನ್ನು ಮಾಡಬೇಕು ಅಂತ ನಿಮ್ಮ ಒಂದು ಎಫರ್ಟ್ ಇರುತ್ತೆ, ಅದನ್ನು ಕಂಪ್ಲೀಟ್ ಮಾಡ್ತೀರಾ, ಪೂರ್ಣವಾದಂತಹ ಫಲವನ್ನು ಪಡೆದುಕೊಳ್ತೀರಾ. ಇನ್ನು ಭರಣಿ ನಕ್ಷತ್ರದವರಿಗೆ 23ನೇ ದಿನಾಂಕ ಭಾನುವಾರ ಆಗಿರುತ್ತೆ. ಭಾನುವಾರ ಪರಮಮಿತ್ರ ತಾರಾಬಲದಲ್ಲಿ ಚಂದ್ರ ಸಂಚಾರ ಆಗೋದ್ರಿಂದ ಕೆಲವು ಕೆಲಸ ಕಾರ್ಯಗಳು ಆಗುತ್ತೆ, ಕೆಲವು ಪೆಂಡಿಂಗ್ ಆಗಿ ಉಳಿಬಹುದು, ಕೆಲವು ಕೆಲಸದಿಂದ ಆದರೂ ಲಾಭದ ಫಲವನ್ನು ಪಡೆದುಕೊಳ್ತೀರಾ. 25ನೇ ದಿನಾಂಕ ಮಂಗಳವಾರ ಸಂಪತ್ತಾರಾಬಲದಲ್ಲಿ ಅಭಿವೃದ್ಧಿಯನ್ನು ಪಡೆಯುವಂತಹ ದಿನವಾಗಿರುತ್ತೆ. ಮಂಗಳವಾರ ಆದರೂ ಶುಭ ಫಲಗಳು ದೊರೆಯುತ್ತೆ. 27ನೇ ದಿನಾಂಕ ತಕ್ಕ ಮಟ್ಟಿಗೆ ಕೆಲಸ ಕಾರ್ಯಗಳು ಆಗುತ್ತೆ. 29ನೇ ದಿನಾಂಕ ಶನಿವಾರ ಆದರೂ ಅಂದಿನ ನಕ್ಷತ್ರ ನಿಮಗೆ ಶುಭ ಫಲವನ್ನು ನೀಡೋದಾಗಿರುತ್ತೆ. ಕೃತಿಕಾ ನಕ್ಷತ್ರದವರಿಗೆ 23ನೇ ದಿನಾಂಕ 24ನೇ ದಿನಾಂಕ ಭಾನುವಾರ ಮತ್ತು ಸೋಮವಾರ ತಕ್ಕ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳು ಆಗುವಂತಿರುತ್ತೆ. ಆದರೆ ಕೆಲವು ಕೆಲಸ ಆಗದೇ ಇರಬಹುದು. ಭಾನುವಾರ ಆಗಲಿಲ್ಲ ಅಂದರೆ ಸೋಮವಾರ ಎಫರ್ಟನ್ನು ಹಾಕಿ ಒಳ್ಳೆಯದಾಗುತ್ತೆ. 26ನೇ ದಿನಾಂಕ ಬುಧವಾರ ಅಭಿವೃದ್ಧಿ ಸಂಪತ್ತನ್ನು ಪಡೆದುಕೊಳ್ಳುವಂತಹ ನಕ್ಷತ್ರವೂ ಆ ದಿನ ಇರುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳನ್ನು ಮಾಡಿ. 28ನೇ ದಿನಾಂಕ ಶುಕ್ರವಾರ ತಕ್ಕ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ. ಇನ್ನು ವೃಷಭ ರಾಶಿ ರಾಶ್ಯಾಧಿಪತಿ ಹಿಂದಿನ ವಾರಗಳಂತೆಯೇ ನೀಚ ಸ್ಥಾನದಲ್ಲಿ ಹಸ್ತ ನಕ್ಷತ್ರ 4ನೇ ಪಾದ, ಚಿತ್ತಾ ನಕ್ಷತ್ರದ ಪಾದಗಳಲ್ಲಿ ಈ ಒಂದು ವಾರದಲ್ಲಿ ಸಂಚಾರ ಆಗೋದ್ರಿಂದ ಈ ವಾರವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗ್ತಾ ಇರುತ್ತೆ. ಹೆಚ್ಚು ಒತ್ತಡಗಳು ಇರುವಂತೆ, ನಿಮಗೇನಾದರೂ ಆರೋಗ್ಯ ಸಮಸ್ಯೆಗಳಿರುವಂತೆ, ಮನಸ್ಸು ಮತ್ತು ದೇಹ ಸ್ಥಿತಿಯಲ್ಲಿಯೇ ಏನಾದರೂ ನಿಮಗೆ ಬಾಧಿಸುವಂತೆ ಆಗುತ್ತೆ. ಆದರೆ ನೀವು ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಯಾವಾಗಲೂ ಆ್ಯಕ್ಟಿವ್ ಆಗಿ ಇದ್ದು ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆಯದೇ ಆಗುತ್ತೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿಯಲ್ಲಿ ಬರುತ್ತೆ. 23 ಮತ್ತು 24ನೇ ದಿನಾಂಕ ಭಾನುವಾರ ಸೋಮವಾರ ಈ ಎರಡೂ ದಿನಾಂಕಗಳು ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆಯದೇ ಆಗುತ್ತೆ. 26ನೇ ದಿನಾಂಕ ಬುಧವಾರ ಹೆಚ್ಚು ಒಳ್ಳೆ ಫಲಗಳನ್ನು ಪಡೆದುಕೊಳ್ಳುವಂಥ ಕಾಲ ಆಗಿರುತ್ತೆ. 28ನೇ ದಿನಾಂಕ ಶುಕ್ರವಾರ ತಕ್ಕ ಮಟ್ಟಿಗೆ ಫಲಗಳು ದೊರೆಯೋದಾಗಿರುತ್ತೆ. ಇನ್ನು ರೋಹಿಣಿ ನಕ್ಷತ್ರದವರಿಗೆ 24ನೇ ದಿನಾಂಕ ಮತ್ತು 25ನೇ ದಿನಾಂಕ ಸೋಮವಾರ ಮಂಗಳವಾರ ನಿಮ್ಮ ಕೆಲಸ ಕಾರ್ಯಗಳು ತಕ್ಕ ಮಟ್ಟಿಗೆ ಅರ್ಧದಷ್ಟಾದರೂ ಕಂಪ್ಲೀಟ್ ಮಾಡಬಹುದು. 27ನೇ ದಿನಾಂಕ ಗುರುವಾರ
ನಿಮ್ಮ ಕೆಲಸ ಕಾರ್ಯಗಳು ಹೆಚ್ಚಾಗಿ ಆಗುತ್ತೆ. ಹಾಗಾಗಿ ಹೆಚ್ಚು ಎಫರ್ಟನ್ನು ಹಾಕಿ 29ನೇ ದಿನಾಂಕ ಶನಿವಾರ ಮಧ್ಯಮ ಫಲಗಳನ್ನು ಪಡೆದುಕೊಳ್ಳೋದಾಗಿರುತ್ತೆ. ಇನ್ನು ಮೃಗಶಿರ ನಕ್ಷತ್ರ ವೃಷಭ ರಾಶಿಯಲ್ಲಿ ಬರುತ್ತೆ. 23ನೇ ದಿನಾಂಕ ಭಾನುವಾರ ಸಾಧನ ತಾರಾಬಲದಲ್ಲಿ ಚಂದ್ರ ಸಂಚಾರ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಬಹುದು. 25ನೇ ದಿನಾಂಕ 26ನೇ ದಿನಾಂಕ ಎರಡೂ ದಿನಗಳು ನಿಮಗೆ ತಕ್ಕ ಮಟ್ಟಿಗೆ ಫಲವನ್ನು ನೀಡೋದಾಗಿರುತ್ತೆ. ಪ್ರಯತ್ನವನ್ನು ಮಾಡಿ. 28ನೇ ದಿನಾಂಕ ಶುಕ್ರವಾರ ಹೆಚ್ಚಿನ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳೋದಾಗಿರುತ್ತೆ. ವಾರವು ಶುಭವಾಗಿದೆ. ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಿ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಮಿಥುನ ರಾಶಿಯವರಿಗೆ ರಾಶ್ಯಾಧಿಪತಿ ಈ ವಾರದಲ್ಲಿ ಮಖಾ ನಕ್ಷತ್ರದಲ್ಲಿ ಕೇತುಗ್ರಹದೊಂದಿಗೆ ಮತ್ತು ಸೂರ್ಯಗ್ರಹದೊಂದಿಗೆ ಅಸ್ತ ಆಗಿ ಸಂಚಾರ ಮಾಡ್ತಾ ಇರೋದ್ರಿಂದ ಯಾಕೋ ಏನೋ ಮನಸ್ಸು ಬಹಳ ಚಿಂತೆಗೆ ಒಳಗಾಗುವಂತೆ ಆಗುತ್ತೆ. ಒತ್ತಡಗಳು ಇರಬಹುದು, ಏನಾದರೂ ತಪ್ಪು ನಿರ್ಧಾರಗಳು ನಿಮ್ಮಿಂದ ಆಗಬಹುದು. ಹಾಗಾಗಿ ನಿಮ್ಮ ಏನೇ ಬದಲಾವಣೆಗಳು ಇದ್ದರೂ ಒಂದೆರಡು ವಾರಗಳ ನಂತರದಲ್ಲಿ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಏಕೆಂದರೆ ಬುಧ ಗ್ರಹ ನಿಮ್ಮ ಚತುರ್ಥ ಸ್ಥಾನವನ್ನು ಸೆಪ್ಟೆಂಬರ್ ಮಾಸದಲ್ಲಿ ಪ್ರವೇಶ ಮಾಡೋದ್ರಿಂದ ಈ ಒಂದು ವಾರದಲ್ಲಿ ಮುಖ್ಯ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಒಳ್ಳೆ ಕಾಲ ಆಗಿರೋದಿಲ್ಲ. ಏಕೆಂದರೆ ರಾಶಿಯಲ್ಲಿಯೂ ಕುಜಗ್ರಹ ಸಂಚಾರ, ಕುಜಗ್ರಹ ಷಷ್ಠಾಧಿಪತಿ, ವಿಪರೀತವಾದಂತಹ ಆತಂಕ, ಏನೋ ಭಯ, ಒತ್ತಡಗಳಿಗೆ ಒಳಗಾಗುವಂತೆ, ವಿಪರೀತ ಸ್ಟ್ರೆಸ್ ಆಗುವಂತೆ, ಇಲ್ಲಿ ಕುಜನ ಪ್ರಭಾವ ಶೀಘ್ರ ದುಡುಕು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಆಗುತ್ತೆ. ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ಒಂದೆರಡು ವಾರಗಳ ಕಾಲ ಮುಂದೆ ಹಾಕೋದು ಬಹಳ ಒಳ್ಳೆಯದು. ಮೃಗಶಿರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಬರುತ್ತೆ. 23ನೇ ದಿನಾಂಕ ಭಾನುವಾರ ಹೆಚ್ಚಿನ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 25ನೇ ದಿನಾಂಕ 26ನೇ ದಿನಾಂಕ ಎರಡು ದಿನಗಳ ಕಾಲವು ನಿಮಗೆ ತಕ್ಕ ಮಟ್ಟಿಗೆ ಕೆಲಸ ಕಾರ್ಯಗಳು ಆಗೋದಿರುತ್ತೆ. 28ನೇ ದಿನಾಂಕ ಶುಕ್ರವಾರ ಹೆಚ್ಚಿನ ಶುಭ ಫಲಗಳನ್ನು ಪಡೆದುಕೊಳ್ತೀರಾ. ವಾರವು ಶುಭವಾಗಿದೆ. ಇನ್ನು ಆರಿದ್ರ ನಕ್ಷತ್ರದವರಿಗೆ 24ನೇ ದಿನಾಂಕ ಸೋಮವಾರ ವಾರವು ಶುಭ, ನಕ್ಷತ್ರವೂ ಒಳ್ಳೆ ಫಲವನ್ನು ನೀಡೋದಾಗಿರುತ್ತೆ. ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಿ. 26ನೇ ದಿನಾಂಕ 27ನೇ ದಿನಾಂಕ ಎರಡೂ ದಿನಗಳ ಕಾಲ ಬುಧವಾರ ಗುರುವಾರ ಈ ಎರಡು ದಿನಗಳು ಫಲವನ್ನು ನೀಡೋದಾಗಿರುತ್ತೆ. ಆದರೆ ಕೆಲವು ಕೆಲಸ ನಿಮಗೆ ಆಗದೇ ಇರಬಹುದು, ಆದರೆ ಎಫರ್ಟ್ ಹಾಕಿದರೆ ಖಂಡಿತ ಕೆಲಸ ಕಂಪ್ಲೀಟ್ ಆಗುತ್ತೆ. 29ನೇ ದಿನಾಂಕ ಶನಿವಾರ ಆದರೂ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ಬೋದು, ಮಾಡಿ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಇನ್ನು ಪುನರ್ವಸು ನಕ್ಷತ್ರದ ಪಾದಗಳು ಮಿಥುನ ರಾಶಿಯಲ್ಲಿ ಬರುತ್ತೆ. 23ನೇ ದಿನಾಂಕ ತಕ್ಕ ಮಟ್ಟಿಗೆ ಭಾನುವಾರ ಫಲ ನೀಡೋದಾಗಿರುತ್ತೆ. 25ನೇ ದಿನಾಂಕ ಹೆಚ್ಚಿನ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಬಹುದು. 27ನೇ ದಿನಾಂಕ 28ನೇ ದಿನಾಂಕ ನಿಮಗೆ ತಕ್ಕ ಮಟ್ಟಿಗೆ ಫಲವನ್ನು ನೀಡೋದಾಗಿರುತ್ತೆ. ಯಾವುದೇ ಫಲವನ್ನು ನೀವು ಪಡೆದುಕೊಳ್ಳಲೇಬೇಕು ಅನ್ನುವಂತಹ ಸಂಕಲ್ಪ ನಿಮಗಿದ್ದರೆ, ಪ್ರಯತ್ನ ಇದ್ದರೆ ಖಂಡಿತ ನಿಮಗೆ ಫಲ ದೊರೆಯೋದಾಗಿರುತ್ತೆ. ಇನ್ನು ಕಟಕ ರಾಶಿ. ಕಟಕ ರಾಶಿಯಿಂದ ಗುರುಗ್ರಹ ರಾಶಿಯಲ್ಲಿ ಸಂಚರಿಸಿದರು. ದಶಮಾಧಿಪತಿಯಾದಂತಹ ಕುಜಗ್ರಹ 12ನೇ ಸ್ಥಾನದಲ್ಲಿ ಸಂಚಾರ. ಹಾಗಾಗಿ ಕಟಕ ರಾಶಿಯ ಉದ್ಯೋಗಸ್ಥರಿಗೆ ಸಮಸ್ಯೆಗಳು ಆಗ್ತಾ ಇರುತ್ತೆ. ಉದ್ಯೋಗ ಬದಲಾವಣೆಯನ್ನು ಮಾಡುವುದಕ್ಕೆಯೂ ಒಳ್ಳೆ ಕಾಲ ಆಗಿರೋದಿಲ್ಲ. ಹಾಗಾಗಿ ಇರುವ ಉದ್ಯೋಗದಲ್ಲಿ ಮುಂದುವರಿದು ಸ್ವಲ್ಪ ದಿನಗಳ ನಂತರದಲ್ಲಿ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಒಳ್ಳೆಯದಾಗಿರುತ್ತೆ. ವಿಪರೀತ ಒತ್ತಡ, ಏನೋ ಸ್ಟ್ರೆಸ್, ಅಡೆತಡೆಗಳು, ವಿಘ್ನಗಳು ಏನಾದರೂ ನಿಮಗೆ ಈ ರೀತಿ ಬೇಸರ ಆಗ್ತಾ ಇರುತ್ತೆ. ಮುಖ್ಯ ಕೆಲಸ ಕಾರ್ಯಗಳೇನಾದರೂ ಇದ್ದರೆ ನಾನು ತಿಳಿಸುವಂಥ ದಿನಾಂಕಗಳಲ್ಲಿ ಪ್ರಯತ್ನವನ್ನು ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಪುನರ್ವಸು ನಕ್ಷತ್ರ ಕಟಕ ರಾಶಿಯಲ್ಲಿ ಬರುತ್ತೆ. 23ನೇ ದಿನಾಂಕ ತಕ್ಕ ಮಟ್ಟಿಗೆ ಕೆಲಸ ಕಾರ್ಯಗಳು ಆಗೋದಿರುತ್ತೆ. 25ನೇ ದಿನಾಂಕ ಹೆಚ್ಚಿನ ಫಲಗಳು ದೊರೆಯೋದಿರುತ್ತೆ. ಮಂಗಳವಾರ ಆದರೂ ಶುಭ. 27ನೇ ದಿನಾಂಕ 28ನೇ ದಿನಾಂಕ ಈ ಎರಡೂ ದಿನಗಳ ಕಾಲ ನಿಮಗೆ ತಕ್ಕ ಮಟ್ಟಿಗೆ ಫಲ ದೊರೆಯೋದಾಗಿರುತ್ತೆ. ಅಂದರೆ ಪ್ರಯತ್ನ ಪಟ್ಟಲ್ಲಿ ಕೆಲಸಗಳು ಆಗುತ್ತೆ. ಇನ್ನು ಪುಷ್ಯ ನಕ್ಷತ್ರ 24ನೇ ದಿನಾಂಕ ಸೋಮವಾರ ತಕ್ಕ ಮಟ್ಟಿಗೆ ಪುಷ್ಯ ನಕ್ಷತ್ರದವರಿಗೆ ಫಲ ದೊರೆಯೋದಾಗಿರುತ್ತೆ.
26ನೇ ದಿನಾಂಕ ಹೆಚ್ಚಿನ ಫಲಗಳು ದೊರೆಯೋದಾಗಿರುತ್ತೆ. ಬಹಳ ಶೀಘ್ರವಾಗಿ ಬಹಳ ಕ್ಲಾರಿಟಿಯಿಂದ ಕೆಲಸ ಕಾರ್ಯಗಳನ್ನು ಮಾಡೋದಾಗಿರುತ್ತೆ. 28ನೇ ದಿನಾಂಕ 29ನೇ ದಿನಾಂಕ ಈ ಎರಡೂ ದಿನಾಂಕಗಳು ನಿಮಗೆ ಕೆಲವು ಕೆಲಸ ಆಗ್ಬೋದು, ಕೆಲವು ಕೆಲಸ ಕಾರ್ಯಗಳು ಪೆಂಡಿಂಗ್ ಆಗಿ ಉಳಿಯುವ ಸಾಧ್ಯತೆ ಇರುತ್ತೆ. ಎಫರ್ಟ್ ಅಂತೂ ಹಾಕಿ 2 ದಿನ ಇರೋದ್ರಿಂದ. ಇನ್ನು ಆಶ್ಲೇಷ ನಕ್ಷತ್ರದವರಿಗೆ 23ನೇ ದಿನಾಂಕ ಭಾನುವಾರ ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದುವಂತಹ ನಕ್ಷತ್ರ, ಕಾರ್ಯಜಯ, ಸಂಪತ್ತು ವೃದ್ಧಿಸಿಕೊಳ್ಳುವಂತಹ ದಿನವೂ ಆಗಿರುತ್ತೆ. 25ನೇ ದಿನಾಂಕ ಮಂಗಳವಾರ ತಕ್ಕ ಮಟ್ಟಿಗೆ ಫಲ ದೊರೆಯುವುದಾಗಿರುತ್ತೆ. 27ನೇ ದಿನಾಂಕ ನಿಮ್ಮ ಏನೇ ಕೆಲಸ ಕಾರ್ಯಗಳಿದ್ದರೂ ಸಕ್ಸಸ್ಸನ್ನು ಪಡೆದುಕೊಳ್ಬೋದು. ಒಳ್ಳೆ ದಿನ ಆಗಿರುತ್ತೆ. ಸಂತೋಷವಾಗಿಯೂ ಇರ್ತೀರ, ಕ್ಲಾರಿಟಿಯಿಂದ ಇರ್ತೀರ. 29ನೇ ದಿನಾಂಕ ಶನಿವಾರ ಆಗಿರುತ್ತೆ. ನಿಮಗೆ ಶನಿವಾರ ಸಂತೋಷದಿಂದ ಇರ್ತೀರ, ಮಾಡಲೇಬೇಕಾದಂಥ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ. ಇನ್ನು ಸಿಂಹ ರಾಶಿಯಲ್ಲಿ ರಾಶ್ಯಾಧಿಪತಿ ಸಂಚಾರ. ರಾಶ್ಯಾಧಿಪತಿ ಮಖ ನಕ್ಷತ್ರದಲ್ಲಿ ಕೇತುಗ್ರಹದೊಂದಿಗೆ ಬುಧಗ್ರಹದೊಂದಿಗೆ ಸಂಚಾರ. ತಕ್ಕ ಮಟ್ಟಿಗೆ ನಿಮಗೇನಾದರೂ ಶುಭ ಭುಕ್ತಿ ಕಾಲ ನಡೀತಾ ಇದ್ದರೆ ನೀವೇನೇನು ಅಂದುಕೊಳ್ತೀರಾ ಅಂಥದ್ದರಲ್ಲಿ ಎಫರ್ಟಿಂದ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ. ಪರಿಸ್ಥಿತಿಗಳನ್ನು ಶಾಂತಗೊಳಿಸಬಹುದು. ಅದಕ್ಕೆ ನಿಮ್ಮ ತಾಳ್ಮೆಯೇ ಮುಖ್ಯವಾಗಿರುತ್ತೆ. ರಾಶ್ಯಾಧಿಪತಿ ರಾಶಿಯಲ್ಲಿ ಸಂಚರಿಸ್ತಾ ಇರೋದ್ರಿಂದ ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ಆಳವಾಗಿ ಯೋಚಿಸ್ತೀರಾ, ಮಹಾ ಪ್ರಯತ್ನಗಳನ್ನು ಮಾಡ್ತೀರಾ. ಯಾಕೆಂದರೆ ಅಲ್ಲಿ ಕೇತು ಗ್ರಹದೊಂದಿಗೆ ಸಂಚಾರ ಆಗ್ತಾ ಇರೋದ್ರಿಂದ ಪ್ರಯತ್ನವನ್ನು ಮಾಡಿ ಮುಖ್ಯ ಕೆಲಸ ಕಾರ್ಯಗಳನ್ನು ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಮಾಡಿ ಒಳ್ಳೆಯದೇ ಆಗುತ್ತೆ. ಮಖ ನಕ್ಷತ್ರದವರಿಗೆ 24ನೇ ದಿನಾಂಕ ಸೋಮವಾರ ಹೆಚ್ಚಿನ ಫಲಗಳನ್ನು ಪಡೆದುಕೊಳ್ಳುವಂಥ ದಿನ ಆಗಿರುತ್ತೆ. 26ನೇ ದಿನಾಂಕ ಬುಧವಾರ ತಕ್ಕ ಮಟ್ಟಿಗೆ ಫಲವು ದೊರೆಯೋದಾಗಿರುತ್ತೆ. 28ನೇ ದಿನಾಂಕ ಶುಕ್ರವಾರ ಪೌರ್ಣಮಿ ಇರುತ್ತೆ. ಆದರೂ ಪೌರ್ಣಮಿ ದಿನ ಆದರೂ ನಿಮ್ಮ ಕೆಲಸ ಕಾರ್ಯಗಳು ಪೂರ್ಣವಾಗಿ ಫಲವನ್ನು ನೀಡುತ್ತೆ. ಪ್ರಯತ್ನವನ್ನು ಮಾಡಿ. ಪುಬ್ಬ ನಕ್ಷತ್ರದವರಿಗೆ 23ನೇ ದಿನಾಂಕ ಭಾನುವಾರ ನಿಮಗೆ ಲಾಭದ ಫಲ ದೊರೆಯೋದಾಗಿರುತ್ತೆ. ಕೆಲಸ ಕಾರ್ಯಗಳು ಆಗುತ್ತೆ. 25ನೇ ದಿನಾಂಕ ಮಂಗಳವಾರ ಅಭಿವೃದ್ಧಿಯ ಫಲಗಳೇ ಸಿಗೋದಾಗಿರುತ್ತೆ. ಮಂಗಳವಾರ ಆದರೂ ಶುಭ ಫಲ ದೊರೆಯುತ್ತೆ. ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ನೀವು ಮುಂದುವರಿಬಹುದು. 27ನೇ ದಿನಾಂಕ ತಕ್ಕ ಮಟ್ಟಿಗೆ ನಿಮಗೆ ಫಲ ದೊರೆಯುವುದಾಗಿರುತ್ತೆ. 29ನೇ ದಿನಾಂಕ ಶನಿವಾರ ಹೆಚ್ಚಿನ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳುವಂತಹ ನಕ್ಷತ್ರವೂ ಆ ದಿನ ಇರುತ್ತೆ. ಶನಿವಾರ ಆದರೂ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡಬಹುದು. ಇನ್ನು ಉತ್ತರ ನಕ್ಷತ್ರ 23 ಮತ್ತು 24ನೇ ದಿನಾಂಕ ಭಾನುವಾರ ಸೋಮವಾರ ಈ ಎರಡೂ ದಿನಗಳು ನಿಮ್ಮ ಕೆಲಸ ಕಾರ್ಯಗಳು ಆಗುವಂತೆ ಫಲಗಳು ದೊರೆಯುತ್ತೆ. 26ನೇ ದಿನಾಂಕ ಬುಧವಾರ ಅಭಿವೃದ್ಧಿ ಮತ್ತು ಸಂಪತ್ತನ್ನು ಹೊಂದುವಂತಹ ದಿನವೂ ಆಗಿರುತ್ತೆ. 28ನೇ ದಿನಾಂಕ ಶುಕ್ರವಾರ ತಕ್ಕ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ. ಇನ್ನು ಕನ್ಯಾ ರಾಶ್ಯಾಧಿಪತಿ 12ನೇ ಸ್ಥಾನದಲ್ಲಿ ಬುಧಗ್ರಹ ಸಂಚಾರ ಸ್ಥಿತಿ ಸರಿಯಿಲ್ಲ. ಹಾಗಾಗಿ ನಿಮಗೆ ಉದ್ಯೋಗ ಬದಲಾವಣೆ ಮಾಡಬೇಕು ಅಥವಾ ಉದ್ಯೋಗದಲ್ಲಿ ವಿಪರೀತ ಸ್ಟ್ರೆಸ್, ಅಡೆತಡೆಗಳು, ವಿಘ್ನಗಳು ಎಲ್ಲ ಆಗಬಹುದು. ಆದರೂ ರಾಶ್ಯಾಧಿಪತಿ ಇನ್ನು ಕೆಲವು ದಿನಗಳಲ್ಲಿ ನಿಮ್ಮ ರಾಶಿಯನ್ನು ಪ್ರವೇಶಿಸ್ತಾರೆ. ಹಾಗಾಗಿ ತಾಳ್ಮೆಯಿಂದ ಇರಿ. ಮುಖ್ಯ ಕೆಲಸ ಕಾರ್ಯಗಳೇನಾದರೂ ಇದ್ದಲ್ಲಿ ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಕನ್ಯಾ ರಾಶಿಯವರು ಮಾಡಿ ಒಳ್ಳೆಯದೇ ಆಗುತ್ತೆ. ನಿಮ್ಮ ಮೆಂಟಲ್ ಒಂದು ಸ್ಥಿತಿ ಅಂದರೆ ಆರೋಗ್ಯ ಆಗ್ಬೋದು, ನಿಮ್ಮ ದೇಹ ಆರೋಗ್ಯ ಆಗ್ಬೋದು. ಇದನ್ನು ರಕ್ಷೆ ಮಾಡಿಕೊಳ್ಳಿ. ಯಾವಾಗಲೂ ಎನರ್ಜಿಯನ್ನು ನೀವು ರಕ್ಷೆ ಮಾಡಿಕೊಳ್ಳಿ, ಒಳ್ಳೆಯದೇ ಆಗುತ್ತೆ. ಕನ್ಯಾ ರಾಶಿಯಲ್ಲಿ ಉತ್ತರ ನಕ್ಷತ್ರ ಬರುತ್ತೆ. ಉತ್ತರ ನಕ್ಷತ್ರದವರು 23ನೇ ದಿನಾಂಕ 24ನೇ ದಿನಾಂಕ 23, 24 ಭಾನುವಾರ ಸೋಮವಾರ ಈ ಎರಡೂ ದಿನಗಳ ಕಾಲ ನಿಮ್ಮ ಕೆಲಸ ಕಾರ್ಯಗಳನ್ನು ತಕ್ಕ ಮಟ್ಟಿಗೆ ಮಾಡ್ಕೊಳ್ಬಹುದು, ಒಳ್ಳೆಯದೇ ಆಗುತ್ತೆ. 26ನೇ ದಿನಾಂಕ ಬುಧವಾರ ಆಗಿರುತ್ತೆ, ಅಭಿವೃದ್ಧಿ ಫಲಗಳನ್ನು ಪಡೆದುಕೊಳ್ತೀರಾ. 28ನೇ ದಿನಾಂಕ ಶುಕ್ರವಾರ ತಕ್ಕ ಮಟ್ಟಿಗೆ ಫಲಗಳನ್ನು ಪಡೆದುಕೊಳ್ಳೋದಾಗಿರುತ್ತೆ. ಇನ್ನು ಹಸ್ತ ನಕ್ಷತ್ರ 24ನೇ ದಿನಾಂಕ 25ನೇ ದಿನಾಂಕ ಸೋಮವಾರ ಮಂಗಳವಾರ ಈ ಎರಡೂ ದಿನಗಳ ಕಾಲ
ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 27ನೇ ದಿನಾಂಕ ಗುರುವಾರ ಹೆಚ್ಚಿನ ಅಭಿವೃದ್ಧಿ ಫಲಗಳನ್ನು ಹೊಂದುವುದಕ್ಕೆ ಒಳ್ಳೆ ಕಾಲ ಆಗುತ್ತೆ, ಕಾರ್ಯಾನುಕೂಲ ಆಗುತ್ತೆ. 29ನೇ ದಿನಾಂಕ ಶನಿವಾರ ಮಧ್ಯಮ ಫಲಗಳು ದೊರೆಯುವುದಾಗಿರುತ್ತೆ, ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಚಿತ್ತಾ ನಕ್ಷತ್ರ 23ನೇ ದಿನಾಂಕ ಭಾನುವಾರ ಸಾಧನ ತಾರಾಬಲದಲ್ಲಿ ಚಂದ್ರ ಸಂಚಾರ ಅತ್ಯಂತ ಶುಭ ಫಲವನ್ನು ನೀಡೋದಾಗಿದ್ದು, ಭಾನುವಾರ ಆದರೂ ಏನೇನು ಅಂದ್ಕೊಳ್ತೀರಾ ಆ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗೋದಿರುತ್ತೆ, ಪ್ರಯತ್ನವಂತೂ ಮಾಡಲೇಬೇಕಾಗುತ್ತೆ. 25ನೇ ದಿನಾಂಕ 26ನೇ ದಿನಾಂಕ ಈ ಎರಡೂ ದಿನಾಂಕಗಳು ನಿಮಗೆ ಕಾರ್ಯಾನುಕೂಲ ಆಗುವಂತೆ ಫಲಗಳನ್ನು ನೀಡುತ್ತೆ, ತಕ್ಕ ಮಟ್ಟಿಗೆ ಫಲ ದೊರೆಯೋದಾಗಿರುತ್ತೆ. 28ನೇ ದಿನಾಂಕ ಶುಕ್ರವಾರ ಹೆಚ್ಚಿನ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಬಹುಪಾಲು ಕೆಲಸ ಕಾರ್ಯಗಳನ್ನು ಶುಕ್ರವಾರ ಆಗಿರೋದ್ರಿಂದ ವಾರ ಶುಭ ಹೆಚ್ಚಾಗಿ ಮಾಡಿ, ಒಳ್ಳೆಯದಾಗಲಿ. ಇನ್ನು ತುಲಾ ರಾಶಿಯವರಿಗೆ, ತುಲಾ ರಾಶ್ಯಾಧಿಪತಿ ಈ ಒಂದು ವಾರದಲ್ಲಿ ಹಸ್ತ ನಕ್ಷತ್ರದ 4ನೇ ಪಾದ ಮತ್ತು ಚಿತ್ತಾ ನಕ್ಷತ್ರದ ಪಾದಗಳಲ್ಲಿ ಸಂಚಾರ ಮಾಡೋದ್ರಿಂದ ಈ ಒಂದು ವಾರದಲ್ಲಿಯೂ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕಂಪ್ಲೀಟ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಚಂಚಲತೆ ಆಗ್ಬೋದು, ಅಡೆತಡೆಗಳು ಆಗ್ಬೋದು, ಏನಾದರೂ ನಿಮ್ಮಿಂದ ಕೆಲಸಗಳು ಆಗದಂತೆ, ಕಂಪ್ಲೀಟೇ ಮಾಡೋಕ್ಕಾಗದಂತೆ ಎನರ್ಜಿ ಡೌನ್ ಆಗೋದು ಸಡನ್ನಾಗಿ, ಈ ರೀತಿ ಆಗ್ತಾ ಇರುತ್ತೆ. ಆದರೆ ಪ್ರಯತ್ನ ಅನ್ನೋದು ಬಹಳ ಮುಖ್ಯ. ನಿಮ್ಮನ್ನು ನೀವು ಸರಿಯಾಗಿ ನಡೆಸಿಕೊಂಡು ನಿಮ್ಮ ಎನರ್ಜಿ ರಕ್ಷಣೆ ಮಾಡಿಕೊಂಡು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮುಂದುವರಿರಿ, ಒಳ್ಳೆಯದೇ ಆಗುತ್ತೆ. ಚಿತ್ತಾ ನಕ್ಷತ್ರದ 2 ಪಾದಗಳು ಬರುತ್ತೆ, ಅಲ್ಲಿ 3 ಮತ್ತು 4. 23ನೇ ದಿನಾಂಕ ಭಾನುವಾರ ಸಾಧನ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಒಳ್ಳೆ ಫಲವನ್ನು ನೀಡಲಿದ್ದು, 25ನೇ ದಿನಾಂಕ 26ನೇ ದಿನಾಂಕ 2 ದಿನಗಳ ಕಾಲವು ಹೆಚ್ಚು ತಕ್ಕ ಮಟ್ಟಿಗೆ ಫಲಗಳು ದೊರೆಯೋದಾಗಿರುತ್ತೆ, ಹೆಚ್ಚು ಎಫರ್ಟ್ ಹಾಕಬೇಕಾಗತ್ತೆ. 28ನೇ ದಿನಾಂಕ ಶುಕ್ರವಾರ ಹೆಚ್ಚು ಒಳ್ಳೆ ಫಲಗಳು ದೊರೆಯುವುದಾಗಿರುತ್ತೆ. ಸಂಪತ್ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಅತ್ಯಂತ ಶುಭ ಫಲಗಳನ್ನು ನೀಡುವುದಾಗಿರುತ್ತೆ. ಇನ್ನು ಸ್ವಾತಿ ನಕ್ಷತ್ರ 24ನೇ ದಿನಾಂಕ ಸೋಮವಾರ ಹೆಚ್ಚಿನ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 26ನೇ ದಿನಾಂಕ 27ನೇ ದಿನಾಂಕ 2 ದಿನಗಳು ಬುಧವಾರ ಗುರುವಾರ ತಕ್ಕ ಮಟ್ಟಿಗೆ ಫಲ ದೊರೆಯೋದಾಗಿರುತ್ತೆ. 29ನೇ ದಿನಾಂಕ ಶನಿವಾರ ಸಂಪತ್ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಅತ್ಯಂತ ಶುಭ ಫಲವನ್ನು ನೀಡಲಿದ್ದು, ಬಹುಪಾಲು ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡ್ಕೋಬೋದು, ಅನುಕೂಲ ಆಗುತ್ತೆ. ಇನ್ನು ವಿಶಾಖ ನಕ್ಷತ್ರ 23ನೇ ದಿನಾಂಕ ತಕ್ಕ ಮಟ್ಟಿಗೆ ಫಲ ದೊರೆಯೋದಾಗಿರುತ್ತೆ. 25ನೇ ದಿನಾಂಕ ಮಂಗಳವಾರ ಆದರೂ ಕೆಲಸ ಕಾರ್ಯಗಳು ಕಾರ್ಯಾನುಕೂಲಗಳು ಆಗುತ್ತೆ. 27ನೇ ದಿನಾಂಕ 28ನೇ ದಿನಾಂಕ ತಕ್ಕ ಮಟ್ಟಿಗೆ ಈ 2 ದಿನಗಳು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ, ಪ್ರಯತ್ನವನ್ನಂತೂ ಮಾಡಲೇಬೇಕಾಗುತ್ತೆ. ಈ ರೀತಿ ತುಲಾ ರಾಶಿಯವರಿಗೆ ದಿನಾಂಕಗಳಿದೆ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶ್ಯಾಧಿಪತಿ ಅಷ್ಟಮದಲ್ಲಿ ಸಂಚಾರ ನಿಮಗೂ ಕೆಲಸ ಕಾರ್ಯಗಳಲ್ಲಿ ಏನೋ ದ್ವಂದ್ವತೆ, ಕಂಪ್ಲೀಟ್ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ, ಅಷ್ಟಮ ಕಷ್ಟ ಅನ್ನಿಸ್ತಾ ಇರುತ್ತೆ, ಭಯ ಆತಂಕಕ್ಕೆ ಒಳಗಾಗುವಂತೆಯೂ ಅನ್ನಿಸ್ತಾ ಇರುತ್ತೆ. ಮುಖ್ಯ ಕೆಲಸ ಕಾರ್ಯಗಳನ್ನು ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಪ್ರಯತ್ನವನ್ನು ಮಾಡಿ. ವೃಶ್ಚಿಕ ರಾಶಿಯಲ್ಲಿ ವಿಶಾಖ ನಕ್ಷತ್ರ ಬರುತ್ತೆ. ವಿಶಾಖ ನಕ್ಷತ್ರದವರು 23ನೇ ದಿನಾಂಕ ತಕ್ಕ ಮಟ್ಟಿಗೆ ಫಲಗಳನ್ನು ಪಡೆದುಕೊಳ್ತೀರಾ. 25ನೇ ದಿನಾಂಕ ಸಾಧನ ತಾರಾಬಲದಲ್ಲಿ ಮಂಗಳವಾರ ಚಂದ್ರಗ್ರಹ ಸಂಚರಿಸೋದ್ರಿಂದ ಮಂಗಳವಾರ ಆದರೂ ಬಹುಪಾಲು ಒಳ್ಳೆ ಫಲಗಳನ್ನು ಪಡೆದುಕೊಳ್ಳೋದಾಗಿರುತ್ತೆ. 27ನೇ ದಿನಾಂಕ 28ನೇ ದಿನಾಂಕ ತಕ್ಕ ಮಟ್ಟಿಗೆ ನಿಮಗೆ ಫಲಗಳು ದೊರೆಯೋದಾಗಿರುತ್ತೆ. ಇನ್ನು ಅನುರಾಧ ನಕ್ಷತ್ರ, ಅನುರಾಧ ನಕ್ಷತ್ರದವರು 24ನೇ ದಿನಾಂಕ ಸೋಮವಾರ ತಕ್ಕ ಮಟ್ಟಿಗೆ ಫಲವನ್ನು ಪಡೆದುಕೊಳ್ತೀರಾ. 26ನೇ ದಿನಾಂಕ ಬುಧವಾರ ಹೆಚ್ಚು ಒಳ್ಳೆ ಫಲಗಳನ್ನು ಪಡೆದುಕೊಳ್ಳೋದಾಗಿರುತ್ತೆ, ವಾರವೂ ಶುಭ. 28ನೇ ದಿನಾಂಕ 29ನೇ ದಿನಾಂಕ ಈ 2 ದಿನಾಂಕಗಳು ನಿಮಗೆ ತಕ್ಕ ಮಟ್ಟಿಗೆ ಅನುಕೂಲಗಳಾಗುವಂತೆ ಫಲವು ದೊರೆಯುತ್ತೆ. ಇನ್ನು ಜ್ಯೇಷ್ಠ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರದವರಿಗೆ 23ನೇ ದಿನಾಂಕ ಭಾನುವಾರ ನಿಮ್ಮ ಕೆಲಸ ಕಾರ್ಯಗಳು ಅಭಿವೃದ್ಧಿ ಫಲಗಳನ್ನು ಪಡೆದುಕೊಳ್ಳುತ್ತವೆ, ಕಾರ್ಯ ಜಯ. 25ನೇ ದಿನಾಂಕ ಮಂಗಳವಾರ
ತಕ್ಕ ಮಟ್ಟಿಗೆ ಫಲ ದೊರೆಯೋದಾಗಿರುತ್ತೆ. 27ನೇ ದಿನಾಂಕ ಹೆಚ್ಚಿನ ಫಲಗಳು ದೊರೆಯುತ್ತೆ. 29ನೇ ದಿನಾಂಕ ಶನಿವಾರ ಆದರೂ ಸಂತೋಷಕರವಾದಂಥ ರಿಸಲ್ಟನ್ನು ಪಡೆದುಕೊಳ್ಬಹುದು. ಆದರೆ ಸರಿಯಾದ ಯೋಜನೆಗಳು ಬಹಳ ಮುಖ್ಯವಾಗಿರುತ್ತೆ. ಇನ್ನು ಧನಸ್ಸು ರಾಶಿ. ಧನಸ್ಸು ರಾಶಿಯಿಂದ ಸಪ್ತಮದಲ್ಲಿ ಕುಜ ಸಂಚಾರ, ಅಷ್ಟಮದಲ್ಲಿ ಗುರು ಸಂಚಾರ ಮತ್ತು ಭಾಗ್ಯ ಅದೃಷ್ಟ ಸ್ಥಾನದಲ್ಲಿ ಕೇತು ಗ್ರಹದೊಂದಿಗೆ ಸೂರ್ಯಗ್ರಹ ಬುಧ ಗ್ರಹಗಳ ಸಂಚಾರ. ಕಳೆದ ವಾರಕ್ಕಿಂತ ಸ್ವಲ್ಪ ಮಟ್ಟಿಗೆ ಈ ಗ್ರಹಗಳ ಸಂಚಾರ ಬದಲಾವಣೆಯಿಂದ ಏನು ತಕ್ಕ ಮಟ್ಟಿಗೆ ನಿಮಗೆ ಮನಸ್ಸು ಸರಿಯಾಗಿರುತ್ತೆ. ಆದರೂ ಯಶಸ್ಸನ್ನು ಪಡೆದುಕೊಳ್ಳುವುದು ಸುಲಭವಿಲ್ಲ. ಹಾರ್ಡ್ ವರ್ಕ್ ಮಾಡಲೇಬೇಕು ಯಶಸ್ಸಿಗೆ. ಏಕೆಂದರೆ ರಾಶ್ಯಾಧಿಪತಿ ಅಷ್ಟಮದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆಯದೇ ಆಗುತ್ತೆ. ಮೂಲ ನಕ್ಷತ್ರದವರು 24ನೇ ದಿನಾಂಕ ಸೋಮವಾರ ನಿಮ್ಮ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡೋದರಿಂದ ಅನುಕೂಲಕರವಾಗುತ್ತೆ, ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 26ನೇ ದಿನಾಂಕ ಬುಧವಾರ ತಕ್ಕ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳು ಆಗೋದಿರುತ್ತೆ. 28ನೇ ದಿನಾಂಕ ಶುಕ್ರವಾರ ಪೌರ್ಣಮಿ ಇರುತ್ತೆ, ಆದರೂ ನಿಮ್ಮ ಕೆಲಸ ಕಾರ್ಯಗಳು ಆಗೋದಿರುತ್ತೆ. ಕೆಲಸ ಕಾರ್ಯಗಳಿಗಾಗಿ ಎಫರ್ಟ್ ಹಾಕಿ, ದಿನನಿತ್ಯದ ಕೆಲಸ ಕಾರ್ಯಗಳಿಗಾಗಿ. ಇನ್ನು ಪೂರ್ವಾಷಾಢ ನಕ್ಷತ್ರ 23ನೇ ದಿನಾಂಕ ಭಾನುವಾರ ಆಗಿರುತ್ತೆ, ಆದರೂ ನಿಮಗೆ ಲಾಭದ ಫಲ ದೊರೆಯೋದಾಗಿರುತ್ತೆ. 25ನೇ ದಿನಾಂಕ ಮಂಗಳವಾರ ಹೆಚ್ಚು ಒಳ್ಳೆ ಫಲಗಳನ್ನು ಪಡೆದುಕೊಳ್ಬೋದು, ಮನಸ್ಸು ಶಾಂತವಾಗಿರುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡ್ತೀರಾ, ಫಲಗಳು ದೊರೆಯೋದಾಗಿರುತ್ತೆ. 27ನೇ ದಿನಾಂಕ ತಕ್ಕ ಮಟ್ಟಿಗೆ ಫಲಗಳು ದೊರೆಯುತ್ತೆ. 29ನೇ ದಿನಾಂಕ ಶನಿವಾರ ಆದರೂ ಹೆಚ್ಚಿನ ಒಂದು ಪ್ರಯತ್ನವನ್ನು ಮಾಡೋದ್ರಿಂದ ಕಾರ್ಯಾನುಕೂಲ ಸಕ್ಸಸ್ಸನ್ನು ಸುಲಭವಾಗಿ ಪಡೆದುಕೊಳ್ತೀರಾ. ಇನ್ನು ಉತ್ತರಾಷಾಢ ನಕ್ಷತ್ರದ ಪಾದ ಧನಸ್ಸು ರಾಶಿಯಲ್ಲಿ ಬರುತ್ತೆ. 23ನೇ ದಿನಾಂಕ 24ನೇ ದಿನಾಂಕ ಭಾನುವಾರ ಸೋಮವಾರ ಎರಡೂ ದಿನಗಳು ಕಾರ್ಯಾನುಕೂಲಗಳಾಗುತ್ತೆ. ತಕ್ಕ ಮಟ್ಟಿಗೆ ಎಫರ್ಟ್ ಹಾಕಿದಲ್ಲಿ ಖಂಡಿತ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ. 26ನೇ ದಿನಾಂಕ ಬುಧವಾರ ಅಭಿವೃದ್ಧಿಯ ಫಲಗಳನ್ನು ಹೊಂದುವಂತಹ ದಿನ ಆಗಿರುತ್ತೆ. 28ನೇ ದಿನಾಂಕ ಶುಕ್ರವಾರ ಪೌರ್ಣಮಿ ದಿನ ತಕ್ಕ ಮಟ್ಟಿಗಾದ ಫಲವನ್ನು ಪಡೆದುಕೊಳ್ತೀರಾ. ಇನ್ನು ಮಕರ ರಾಶಿ. ಮಕರ ರಾಶಿಯಿಂದ ಅಷ್ಟಮದಲ್ಲಿ ಬಹುಗ್ರಹಗಳ ಸಂಚಾರ. ನಿಮಗೆ ಈ ಮಾಸದಲ್ಲಿ ಸಡನ್ನಾಗಿ ಏನಾದರೂ ಬದಲಾವಣೆಗಳನ್ನು ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಸಂದರ್ಭಗಳು ಬರಬಹುದು. ಯೋಚನೆ ಮಾಡಿಕೊಳ್ಬೇಕಾಗತ್ತೆ. ಅಷ್ಟಮದಲ್ಲಿ ಬುಧಗ್ರಹ, ಸೂರ್ಯಗ್ರಹ, ಕೇತುಗ್ರಹಗಳ ಸಂಚಾರ. ಹಾಗಾಗಿ ಅದೃಷ್ಟಕ್ಕಾಗಿಯೂ ನೀವು ಹೆಚ್ಚು ಎಫರ್ಟನ್ನು ಹಾಕುವಂತೆಯೇ ಈ ಗ್ರಹಗಳು ಫಲವನ್ನು ನೀಡುತ್ತಾರೆ. ಗುರುಗ್ರಹ ನಿಮ್ಮ ರಾಶಿಯನ್ನು ದೃಷ್ಟಿಸಿದರೂ ಪ್ರಯತ್ನವನ್ನು ಪಡಿ. ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಸಕ್ಸಸ್ ಸುಲಭವಾಗಿ ಸಿಗೋದಾಗಿರುತ್ತೆ. ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರ ಬರುತ್ತೆ. 23 ಮತ್ತು 24ನೇ ದಿನಾಂಕ ಭಾನುವಾರ ಸೋಮವಾರ ಈ ಎರಡೂ ದಿನಾಂಕಗಳು ತಕ್ಕ ಮಟ್ಟಿಗೆ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಮತ್ತು 26ನೇ ದಿನಾಂಕ ಬುಧವಾರ ಅಭಿವೃದ್ಧಿಯನ್ನು ಹೊಂದುವಂತಹ ದಿನ ಆಗಿರುತ್ತೆ, ಕಾರ್ಯಾನುಕೂಲಗಳಾಗುತ್ತೆ. 28ನೇ ದಿನಾಂಕ ಶುಕ್ರವಾರ ತಕ್ಕ ಮಟ್ಟಿಗೆ ಫಲ ದೊರೆಯೋದಾಗಿರುತ್ತೆ. ಇನ್ನು ಶ್ರವಣ ನಕ್ಷತ್ರ 24ನೇ ದಿನಾಂಕ 25ನೇ ದಿನಾಂಕ ಸೋಮವಾರ ಮಂಗಳವಾರ ಎರಡು ದಿನಗಳು ಫಲಗಳು ದೊರೆಯೋದಾಗಿರುತ್ತೆ ತಕ್ಕ ಮಟ್ಟಿಗೆ. 27ನೇ ದಿನಾಂಕ ಗುರುವಾರ ಹೆಚ್ಚಿನ ಒಳ್ಳೆ ಫಲಗಳನ್ನು ಪಡೆದುಕೊಳ್ಬಹುದು, ಕಾರ್ಯಾನುಕೂಲಗಳಾಗುತ್ತೆ. 29ನೇ ದಿನಾಂಕ ಶನಿವಾರ ಮಧ್ಯಮ ಫಲಗಳು ದೊರೆಯೋದಾಗಿರುತ್ತೆ. ಧನಿಷ್ಠ ನಕ್ಷತ್ರದವರಿಗೆ 23ನೇ ದಿನಾಂಕ ಭಾನುವಾರ ಹೆಚ್ಚಿನ ಒಳ್ಳೆ ಫಲಗಳನ್ನು ಪಡೆದುಕೊಳ್ಬಹುದು. ಸಕ್ಸಸ್ಗಾಗಿ ಏನು ಮಾಡ್ತೀರಾ, ಏನು ಎಫರ್ಟ್ ಹಾಕ್ತೀರಾ ಅದು ನಿಮಗೆ ಸಕ್ಸಸ್ ಸಿಗುವಂತೆ ಆ ದಿನ ಫಲವನ್ನು ನೀಡುತ್ತೆ. 25ನೇ ದಿನಾಂಕ 26ನೇ ದಿನಾಂಕ ಈ ಎರಡೂ ದಿನಾಂಕಗಳು
ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತಕ್ಕ ಮಟ್ಟಿಗೆ ಕಾರ್ಯಾನುಕೂಲಗಳಾಗುವಂತೆ ಫಲ ದೊರೆಯುತ್ತೆ. 28ನೇ ದಿನಾಂಕ ಶುಕ್ರವಾರ ಹೆಚ್ಚು ಅಭಿವೃದ್ಧಿ ಫಲಗಳನ್ನು ಪಡೆದುಕೊಳ್ಳಬಹುದು, ಕಾರ್ಯಾನುಕೂಲಗಳು ಆಗುತ್ತೆ. ಇನ್ನು ರಾಶಿಯಲ್ಲಿ ರಾಹು ಸಪ್ತಮ ಸ್ಥಾನದಲ್ಲಿ ಬಹುಗ್ರಹಗಳ ಸಂಚಾರ, ಹಾಗಾಗಿ ಬಹಳ ಆಳವಾದಂತಹ ಯೋಚನೆಗಳು ನಿಮಗಿರುತ್ತೆ. ಸೂರ್ಯ ಮತ್ತು ಬುಧ ಗ್ರಹಗಳು ಮಖಾ ನಕ್ಷತ್ರದಲ್ಲಿ ಸಂಚಾರ, ಬಹಳ ಆಳವಾದಂತಹ ಯೋಚನೆಗಳನ್ನು ಮಾಡುವಂತೆ ಸಂಬಂಧಗಳಲ್ಲಿ ಆಗ್ಬೋದು, ನಿಮ್ಮ ವಿದ್ಯಾಭ್ಯಾಸದಲ್ಲಿ ಆಗ್ಬೋದು, ಏನೇ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಆಗ್ಬೋದು, ಬಹಳ ಆಳವಾಗಿ ಯೋಚಿಸ್ತಾ ಇರ್ತೀರ. ಆದರೆ ಸಕ್ಸಸ್ಸನ್ನು ಪಡೆದುಕೊಳ್ಳುವುದು ಅಷ್ಟು ಸುಲಭ ಇರೋದಿಲ್ಲ. ಎಫರ್ಟ್ ಹಾಕಿ ಮುಖ್ಯ ಕೆಲಸ ಕಾರ್ಯಗಳನ್ನು ನಾನು ತಿಳಿಸಿದಂತಹ ದಿನಾಂಕಗಳಲ್ಲಿ ಮಾಡೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಧನಿಷ್ಠ ನಕ್ಷತ್ರವು ಕುಂಭ ರಾಶಿಯಲ್ಲಿ ಬರುತ್ತೆ. 23ನೇ ದಿನಾಂಕ ಭಾನುವಾರ ಆಗಿರುತ್ತೆ. ಸಾಧನಾ ತಾರಾಬಲದಲ್ಲಿ ಚಂದ್ರ ಸಂಚಾರ, ಅತ್ಯಂತ ಒಳ್ಳೆ ಫಲಗಳನ್ನು ಪಡೆದುಕೊಳ್ಬೋದು, ಪ್ರಯತ್ನ ಮಾಡಿ. 25ನೇ ದಿನಾಂಕ 26ನೇ ದಿನಾಂಕ ಎರಡೂ ದಿನಾಂಕಗಳು ತಕ್ಕ ಮಟ್ಟಿಗೆ ಅನುಕೂಲ ಆಗೋದಿರುತ್ತೆ. 28ನೇ ದಿನಾಂಕ ಶುಕ್ರವಾರ ಹೆಚ್ಚಿನ ಒಳ್ಳೆ ಫಲಗಳನ್ನು ಪಡೆದುಕೊಳ್ಬೋದು, ಅಭಿವೃದ್ಧಿ ಕಾರ್ಯಾನುಕೂಲಗಳು ಆಗುತ್ತೆ. ಇನ್ನು ಶತಾಭಿಷ ನಕ್ಷತ್ರ 24ನೇ ದಿನಾಂಕ ಸೋಮವಾರ ಹೆಚ್ಚಿನ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ, ಕಾರ್ಯಾನುಕೂಲ, ಕಾರ್ಯಜಯ ಆಗುತ್ತೆ. 26ನೇ ದಿನಾಂಕ 27ನೇ ದಿನಾಂಕ ಎರಡು ದಿನಗಳು ಬುಧವಾರ ಮತ್ತು ಗುರುವಾರ ನಿಮ್ಮ ಕಾರ್ಯಗಳನ್ನು ನೀವು ಕಂಪ್ಲೀಟ್ ಮಾಡಬಹುದು, ತಕ್ಕ ಮಟ್ಟಿಗೆ ಅನುಕೂಲ ಆಗುತ್ತೆ. 29ನೇ ದಿನಾಂಕ ಶನಿವಾರ ಸಂಪತ್ತಾರ ಬಲದಲ್ಲಿ ಚಂದ್ರ ಸಂಚಾರ, ಅನುಕೂಲಗಳಾಗುತ್ತೆ. ಶನಿವಾರ ಆದರೂ ಕಾರ್ಯಾನುಕೂಲಗಳು ಆಗುತ್ತೆ. ಇನ್ನು ಪೂರ್ವಭಾದ್ರ ನಕ್ಷತ್ರದವರಿಗೆ 23ನೇ ದಿನಾಂಕ ತಕ್ಕ ಮಟ್ಟಿಗೆ ಫಲ ದೊರೆಯೋದಾಗಿರುತ್ತೆ. 25ನೇ ದಿನಾಂಕ ಸಾಧನ ತಾರಾಬಲದಲ್ಲಿ ಚಂದ್ರ ಸಂಚಾರ, ಮಂಗಳವಾರ ಆದರೂ ಶುಭ ಫಲಗಳು ದೊರೆಯುತ್ತೆ. 27ನೇ ದಿನಾಂಕ 28ನೇ ದಿನಾಂಕ ಈ ಎರಡೂ ದಿನಾಂಕಗಳು ತಕ್ಕ ಮಟ್ಟಿಗೆ ಫಲವನ್ನು ನೀಡೋದಾಗಿರುತ್ತೆ. ಇನ್ನು ಮೀನ ರಾಶ್ಯಾಧಿಪತಿ ಪಂಚಮ ಸ್ಥಾನದಲ್ಲಿ ಸಂಚಾರ, ವ್ಯಾಪಾರ ವ್ಯವಹಾರಸ್ಥರಿಗೆ ಅಡೆತಡೆಗಳಾಗ್ತಾ ಇರುತ್ತೆ. ಬುಧಗ್ರಹ 6ನೇ ಸ್ಥಾನದಲ್ಲಿ ಸಂಚಾರ, ನಿಮ್ಮ ದಿನಚರಿ ಡೈಲಿ ನಿಮ್ಮ ಕೆಲಸ ಕಾರ್ಯಗಳೇನಿರುತ್ತೆ ಅದರಲ್ಲಿ ಏನೋ ವ್ಯತ್ಯಾಸ ಆಗುವಂತೆ ಇರುತ್ತೆ. ಹಾಗಾಗಿ ನಿಮ್ಮ ಡೇ ರೂಟೀನ್ ಏನಿರುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡೋದ್ರಿಂದ ಒಳ್ಳೆಯ ಒಂದು ಫಲಗಳನ್ನು ಪಡೆದುಕೊಳ್ಳಬಹುದು. ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಹೆಚ್ಚಿನ ಎಫರ್ಟ್ ಹಾಕೋದ್ರಿಂದ ಒಳ್ಳೆಯದೇ ಆಗುತ್ತೆ. ಪೂರ್ವಭಾದ್ರ ನಕ್ಷತ್ರ ಮೀನರಾಶಿಯಲ್ಲಿ ಬರುತ್ತೆ. ಪೂರ್ವಭಾದ್ರ ನಕ್ಷತ್ರದವರು 23ನೇ ದಿನಾಂಕ ತಕ್ಕ ಮಟ್ಟಿಗೆ ಫಲವನ್ನು ಪಡೆದುಕೊಳ್ತೀರಾ. 25ನೇ ದಿನಾಂಕ ಮಂಗಳವಾರ ಆದರೂ ಹೆಚ್ಚಿನ ಶುಭ ಫಲಗಳು ದೊರೆಯೋದಾಗಿರುತ್ತೆ. 27ನೇ ದಿನಾಂಕ 28ನೇ ದಿನಾಂಕ ಈ ಎರಡೂ ದಿನಾಂಕಗಳು ನಿಮಗೆ ಹೆಚ್ಚಿನ ಶುಭ ಫಲಗಳು ದೊರೆಯದಿದ್ದರೂ ಏನೇನು ಅಂದ್ಕೊಳ್ತೀರಾ ಅದೆಲ್ಲದರಲ್ಲೂ ಕಾರ್ಯಾನುಕೂಲಗಳು ಆಗುವಂತೆ ತಕ್ಕ ಮಟ್ಟಿಗೆ, ಕೆಲವು ಆಗ್ಬೋದು ಕೆಲವು ಆಗದೇ ಇರ್ಬೋದು, ಈ ರೀತಿ ಫಲಗಳು ದೊರೆಯೋದಾಗಿರುತ್ತೆ. ಇನ್ನು ಉತ್ತರ ಭಾದ್ರ ನಕ್ಷತ್ರದವರಿಗೆ 24ನೇ ದಿನಾಂಕ ಸೋಮವಾರ ತಕ್ಕ ಮಟ್ಟಿಗೆ ಫಲ ದೊರೆಯೋದಾಗಿರುತ್ತೆ. 26ನೇ ದಿನಾಂಕ ಬುಧವಾರ ಹೆಚ್ಚಿನ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳುವಂತಹ ದಿನವೂ ಆಗಿರುತ್ತೆ. 28ನೇ ದಿನಾಂಕ 29ನೇ ದಿನಾಂಕ ಈ ಎರಡೂ ದಿನಾಂಕಗಳು ತಕ್ಕ ಮಟ್ಟಿಗೆ ಫಲವನ್ನು ನೀಡೋದಾಗಿರುತ್ತೆ. ಇನ್ನು ರೇವತಿ ನಕ್ಷತ್ರ ಕೊನೆ ನಕ್ಷತ್ರ 23ನೇ ದಿನಾಂಕ ಭಾನುವಾರ ಅಭಿವೃದ್ಧಿ ಫಲಗಳನ್ನು ಹೆಚ್ಚಾಗಿ ಪಡೆದುಕೊಳ್ಬೋದು, ಕಾರ್ಯಜಯ, ಸಂಪತ್ತು ವೃದ್ಧಿಯ ದಿನವೂ ಆಗಿರುತ್ತೆ. 25ನೇ ದಿನಾಂಕ ಮಂಗಳವಾರ ತಕ್ಕ ಮಟ್ಟಿಗೆ ಫಲವನ್ನು ಪಡೆದುಕೊಳ್ಳೋದಾಗಿರುತ್ತೆ. 27ನೇ ದಿನಾಂಕ ಗುರುವಾರ ಹೆಚ್ಚು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 29ನೇ ದಿನಾಂಕ ಶನಿವಾರ ಸಂತೋಷಕರವಾಗಿ ಇರುತ್ತೆ ಆ ದಿನ, ಆದರೆ ನಿಮ್ಮ ಎಲ್ಲ ಕೆಲಸ ಆಗುತ್ತೆ ಅನ್ನೋದಿಲ್ಲ, ಕೆಲವು ಆಗ್ಬೋದು ಕೆಲವು ಆಗದೆ ಇರಬಹುದು. ಈ ರೀತಿ ಫಲಗಳು ದೊರೆಯೋದಿದೆ. 27 ನಕ್ಷತ್ರದವರೆಗೂ ಈ ದಿನಾಂಕಗಳನ್ನು ತಿಳಿಸಿದ್ದೇನೆ. ನಿಮ್ಮ ಪ್ರಯತ್ನವನ್ನು ಮಾಡಿ ವಿಶ್ವಶಕ್ತಿಗೆ ನೀವು ಸರಿಯಾದಂತಹ ತಯಾರಿಯೊಂದಿಗೆ ಸ್ಪಷ್ಟ ಭಾವನೆಯಿಂದ ಸಂದೇಶವನ್ನು ಕಳಿಸಿ
ಒಳ್ಳೆಯದೇ ಆಗುತ್ತೆ. ನಾನು ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಯಾರೆಲ್ಲ ನನ್ನ ಈ ವಿಡಿಯೋವನ್ನು ನೋಡಿ ಯೋಚಿಸ್ತೀರಾ, ನಿಮ್ಮ ಸಕ್ಸಸ್ಗಾಗಿ ಅವರೆಲ್ಲರಿಗೂ ಈಶ್ವರಾನುಗ್ರಹ, ವಿಶ್ವಶಕ್ತಿ ಮಂಗಳವನ್ನುಂಟು ಮಾಡಲಿ, ವಿಜಯವು ನಿಮಗೆ ದೊರೆಯಲಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.